ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವರುಗಳ ಆಶೀರ್ವಾದ, ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗಾದರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ಹಾಗೆ ನೀವು ನಂಬಿದ ದೇವತೆಗಳು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಅಂದರೆ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ, ಹಾಗೆ ನಿಮ್ಮನ್ನು ಯಾವ ವಿಚಾರಗಳಿಂದ ಹೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಈಗಿನ ನಿಮ್ಮ ಮನಸ್ಥಿತಿಗೆ. ನಿಮ್ಮ ಮನಸ್ಸಿನ ಮಾತಿದು. ನಿಮ್ಮನ್ನು ಯಾರಾದರೂ ಅವಮಾನಿಸಿದಾಗ, ಕೀಳಾಗಿ ಕಂಡಾಗ, ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಳ್ದಿದ್ದಾಗ, ತಿಳಿದು ನಿಮಗೆ ನೋವು ಕೊಟ್ಟಾಗ ಇದರಿಂದ ತಕ್ಷಣ ಕೋಪ ಬರುತ್ತೆ, ಇಲ್ಲ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನುವ ಆಲೋಚನೆ ಬರುತ್ತೆ, ಇಲ್ಲ ಸರಿಯಾಗಿ ಉತ್ತರ ಕೊಡಬೇಕು ಅಂತಲೂ ಅನಿಸುತ್ತೆ. ಆದರೂ ಕೆಲವು ಬಾರಿ ಉತ್ತರ ಕೊಡದೆ ಮೌನವಾಗಿರ್ತೀರ, ಅಂದರೆ ಇಗ್ನೋರ್ ಮಾಡ್ತೀರ. ಆಗ ಕೆಲವರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ, ಅಹಂಕಾರಿ, ಇಲ್ಲ ಹಠ ನೋಡು, ಬಹಳ ಬುದ್ಧಿವಂತನ ಥರ ಆಡ್ತಾರೆ, ಇಲ್ಲಾಂದರೆ ಬಹಳ ತಿಳ್ಕೊಂಡಿದ್ದಾನೇನೋ ಅನ್ನೋ ರೀತಿಲಿ ವರ್ತನೆ ಮಾಡ್ತಾನೆ ಅನ್ನೋ ರೀತಿಲಿ ನಿಮಗೆ ಮಾತಾಡ್ತಾರೆ. ಯಾರ ಹತ್ರನೂ ಮಾತಾಡೋಲ್ಲ, ಎಷ್ಟು ಸೊಕ್ಕು ನೋಡು ಅನ್ನೋ ರೀತಿಲೂ ಕೂಡ ಮಾತಾಡ್ತಾರೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ನೀವೆಲ್ಲಿ ಕೆಲಸ ಮಾಡ್ತಿರೋ, ಯಾವ ಎದುರಿಗೆ ಇದ್ದೀರೋ, ಯಾವ ರೀತಿಯ ಒಂದು ವರ್ತನೆ ಅವರು ತೋರಿಸ್ತಾ ಇದ್ದಾರೋ ಆ ಎಲ್ಲ ಒಂದು ವಿಚಾರಗಳನ್ನು ನೀವು ಇಗ್ನೋರ್ ಮಾಡೋದ್ರಿಂದ ನಿಮ್ಮ ಜೀವನದ ಮೇಲೆ, ನಿಮ್ಮ ಆಲೋಚನೆಗಳ ಮೇಲೆ ಖಂಡಿತವಾಗಿ ಒಂದು ಪರಿಣಾಮಕಾರಿಯಾದ ಬದಲಾವಣೆಯ ಒಂದು ಬೆಳಕು ಬೀರ್ತಾ ಇದೆ. ಇಗ್ನೋರ್ ಮಾಡ್ತಾ ಇದ್ದೀರಾ ಯಾವುದೋ ವಿಚಾರವನ್ನು, ಯಾವುದೋ ಜನರನ್ನು ಅಂದರೆ ಅದು ಅಹಂಕಾರ ಅಲ್ಲ. ಇಗ್ನೋರ್ ಮಾಡುವುದು ಸೆಲ್ಫ್ ಕಂಟ್ರೋಲ್ ಆಗಿರುತ್ತೆ. ನೀವು ಸೆಲ್ಫ್ ಕಂಟ್ರೋಲ್ನ ಕಲ್ತಿದ್ದೀರಾ. ಹಾಗಾಗಿ ಈಗ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ, ಸರಿಯಾದದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು ಅನ್ನೋ ರೀತಿಲಿ ನಿಮಗೀಗ ನಿಮ್ಮದೇ ಒಂದು ಆತ್ಮಜ್ಞಾನದ ರೂಪದಲ್ಲಿ ಅರಿವು ಮೂಡ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಿಲ್ಲ, ಹಾಗೆ ಯಾರ ದುರ್ಬಲತೆಯ ವಿಚಾರಕ್ಕೂ ನೀವು ಕುಗ್ಗೋದಿಲ್ಲ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಹಾಗಾಗಿ ಈ ಒಂದು ಇಗ್ನೋರ್ ಅನ್ನುವ ವಿಚಾರ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟನ್ನು ಹೆಚ್ಚಾಗಿಸ್ತಾ ಇದೆಯೇ ಹೊರತು ಅಹಂಕಾರ ತೋರಿಸ್ತಾ ಇಲ್ಲ. ಅದನ್ನು ಬೇರೆಯವರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೋ ಅದು ಅವರ ತಪ್ಪು. ನಿಮ್ಮ ಒಂದು ಈ ಇಗ್ನೋರ್ ಒಂದು ಗುಣ ಇದೆಯಲ್ಲ, ಅದು ನಿಮ್ಮನ್ನು ಶುದ್ಧೀಕರಣಗೊಳಿಸೋದ್ರ ಜೊತೆಗೆ ನಿಮ್ಮ ಒಂದು ಜೀವನದಲ್ಲಿ ನೀವು ಏನನ್ನ ಗುರಿಯನ್ನು ಹೊಂದಿದ್ದೀರಲ್ಲ ಆ ಗುರಿಯತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಅಂದರೆ ಶ್ರದ್ಧೆಯಿಂದ ಮೌನವಾಗಿ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಅದರ ಕಡೆ ಗಮನ ಹರಿಸ್ತಾ ಇದ್ದೀರಾ. ಅದು ಇನ್ನೊಬ್ಬರಿಗೆ ಎಲ್ಲೋ ಒಂದು ರೀತಿಯ ಅಹಂಕಾರ, ಇಲ್ಲ ಎಷ್ಟೊಂದು ಹಠ, ಎಷ್ಟೊಂದು ಒಂಥರ ಸೊಕ್ಕು ಈ ರೀತಿಯ ಅನ್ನಿಸ್ತಾ ಇದೆ. ಅದು ಅವರ ತಪ್ಪು. ಹಾಗಾಗಿ ನೀವು ಅದ್ರ ಬಗ್ಗೆ ಬಿಡಿ. ನಿಮಗೆ ಯಾವುದು ವಿಚಾರ ಸರಿ ಇದೆಯೋ ಅದನ್ನು ತಗೊಳ್ಳಿ. ಯಾವುದು ನಿಮ್ಮ ಜೀವನಕ್ಕೆ ನಿಮಗೆ ಹಾನಿ ಉಂಟು ಮಾಡ್ತಿದೆಯೋ ಆ ವಿಚಾರಗಳನ್ನು, ಆ ವ್ಯಕ್ತಿಗಳನ್ನು ಆದಷ್ಟು ಇಗ್ನೋರ್ ಮಾಡ್ತಾ ಜೀವನದಲ್ಲಿ ನೀವು ಮುಂದೆ ಹೋಗೋದನ್ನು ಕಲಿಬೇಕು. ಹೊಸ ಹೊಸ ಪರಿವರ್ತನೆಗಳು ನಿಮಗೆ ಕೆಲವು ಪಾಠ, ಕೆಲವೊಂದು ಬದಲಾವಣೆಗೆ ಸಿಗ್ತವೆ. ಈ ಇಗ್ನೋರ್ ಮಾಡುವ ಗುಣವನ್ನು ಯಾಕೆ ಕೆಲವು ಜನ ತಪ್ಪು ತಿಳ್ಕೊಳ್ತಾರೆ ಅಂದರೆ, ನೋಡ್ತಾರೆ ಆ ಭಾವವನ್ನು ಅಂದರೆ ನಿಮ್ಮ ಪ್ರತಿ ಮಾತಿಗೂ ಉತ್ತರ ಕೊಡದ ಗುಣ. ಅಂದರೆ ಕೆಲವು ವಿಚಾರಗಳನ್ನು ನೀವು ಗಮನಿಸೋದಿಲ್ಲ, ಅದರ ಕಡೆ ಅಷ್ಟಾಗಿ ನೀವು ಬೀಳೋದು ಇಲ್ಲ, ಹೋಗೋದು ಇಲ್ಲ, ವ್ಯರ್ಥವಾದ ಮಾತುಕತೆ ಮಾಡೋದು ಇಲ್ಲ, ವ್ಯರ್ಥವಾದ ರೀತಿಯಲ್ಲಿ ಸಮಯವನ್ನು ನೀವು ಕಳೆಯೋದಿಲ್ಲ. ಹೀಗಾಗಿ ಇದನ್ನು ನೋಡಿ ಕೆಲವರು ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಅವರಲ್ಲಿರುವ ಆ ಗುಣವನ್ನು ತಡೀಲಿಕ್ಕೆ ಶಕ್ತಿ ಇಲ್ಲದೆ ನಿಮ್ಮ ಒಂದು ಈ ಒಂದು ಒಳ್ಳೆಯ ಗುಣವನ್ನು, ಇಗ್ನೋರ್ ಮಾಡುವ ಗುಣವನ್ನು ಕಂಡು ಕೆಲವೊಂದು ಸಾರಿ ಅಹಂಕಾರಿ, ನೋಡಪ್ಪ ಆಟಿಟ್ಯೂಡ್ ತೋರಿಸ್ತಾರೆ, ಹಾಗೆ ಅತಿ ಬುದ್ಧಿವಂತಿಕೆ ಥರ ಆಡ್ತಾರೆ ಅನ್ನೋ ರೀತಿಲಿ ನಿಮ್ಮನ್ನು ಬಿಂಬಿಸ್ತಾರೆ ಅಷ್ಟೇ. ಅಂದರೆ ಅವರಲ್ಲಿ ಏನನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅದನ್ನು ನೀವು ಮಾಡಿ ತೋರಿಸಿರ್ತೀರ. ಅವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅವರಲ್ಲಿರುವ ಒಂದು ಟಾಕ್ಸಿನ್, ವಿಷಕಾರಿಯನ ವಿಚಾರಗಳನ್ನು ನಿಮ್ಮ ಮೇಲೆ ಹಾಕ್ತಾರಷ್ಟೇ. ಅಂದರೆ ಅವರಲ್ಲೇ ಇರುತ್ತೆ ಆ ಗುಣ, ಅದನ್ನು ನಿಮ್ಮ ಮೇಲೆ ಹೇಳಿ ಒತ್ತು ಅದನ್ನು ಆಡ್ಕೊಳ್ತಿರ್ತಾರೆ. ಅಷ್ಟು ಬಿಟ್ಟರೆ ನಿಮ್ಮಲ್ಲಿ ಆ ಗುಣ ಇರೋದಿಲ್ಲ. ಹಾಗಾಗಿ ಏನು ಈ ಸಮಯದಲ್ಲಿ ಕೆಲವು ವಿಚಾರಗಳನ್ನು, ಕೆಲವು ಜನರನ್ನು ಇಗ್ನೋರ್ ಮಾಡಿ ನಿಮ್ಮ ಕಡೆ ನೀವು ಗಮನ ಕೊಡ್ತಾ ಇದ್ದೀರಿ. ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಸಾಧನೆ ಆಗಿರ್ಬೋದು, ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಾ ಇದ್ದೀರಲ್ಲ, ಅದು ಪೂಜೆ, ಪ್ರಾರ್ಥನೆ, ವ್ರತ, ಹಾಗೆ ಏನೋ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರ ಹೊಮ್ಮಿಸ್ಕೊಳ್ಳೋದು, ಒಂದು ಸ್ವಲ್ಪ ತಿರುಗಾಟ, ಅಂದರೆ ಸ್ವಲ್ಪ ವಾಕ್ ಮಾಡೋದು, ವ್ಯಾಯಾಮ ಮಾಡೋದು, ಈ ರೀತಿಯಾಗಿ ಒಂದು ಜಪ ಮಾಡೋದು, ಹಾಗೆ ಎಲ್ಲಾದರೂ ಸಣ್ಣ ಪುಟ್ಟ ತಿರುಗಾಟ, ಅದರಿಂದ ಉಪಯೋಗ ಆಗೋ ರೀತಿಲಿ ಕೆಲವೊಂದು ಉಪಯೋಗ ಆಗೋ ರೀತಿಯ ಮಾತುಗಳು, ಚರ್ಚೆಗಳು, ಇವೆಲ್ಲವೂ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿಸ್ತಾ ಇದೆ ಒಳಗಿಂದೊಳಗೆ. ಅಂದರೆ ಅವರಿಗೆ ಆ ರೀತಿ ಇರಲಿಕ್ಕೆ ಆಗ್ತಾ ಇಲ್ಲ.
ನೀವೆಷ್ಟು ಒಂದು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ದೃಢವಾದ ನಿರ್ಧಾರ ತಗೊಂಡು ನಿಮ್ಮನ್ನು ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಲ್ಲ, ಆ ಗುಣ ಎಲ್ಲೋ ಒಂದು ರೀತಿಲಿ ಅವರಿಗೆ ಕಸಿವಿಸಿ ಉಂಟು ಮಾಡ್ತಾ ಇದೆ. ಅಂದರೆ ನೀವು ಅವ್ರ ಥರನೇ ಇರಬೇಕಾಗಿತ್ತು ಅಂದರೆ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅವ್ರು ಹೇಗೆ ಇದ್ದಾರೋ ಅದೇ ಥರ ನೀವು ಇರಬೇಕು ಅಂತೇಳಿ ಅವ್ರು ಬಯಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಇಗ್ನೋರ್ ಗುಣ ಅವರಿಗೆ ಒಂದು ರೀತಿಯ ಕಸಿವಿಸಿ ಉಂಟು ಮಾಡ್ತಿದೆ. ಹಾಗಂತ ಇಲ್ಲಿ ಅವರಿಗೇನೋ ಆಗತ್ತೆ, ಇಲ್ಲ ಅವ್ರಿಗೆ ಸಮಾಧಾನ ಪಡಿಸ್ಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತೇಳಿ ನಿಮ್ಮ ಈ ಒಂದು ಒಳ್ಳೆಯ ಗುಣವನ್ನು ಬದಲಾಯಿಸ್ಕೊಳ್ಳೋಕೆ ಆಗೋದಿಲ್ಲ. ಅದು ನಿಮ್ಮಲ್ಲಿರಬೇಕು. ಯಾಕಂದರೆ ಅದೇ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿಯುತವಾದ, ನೆಮ್ಮದಿಯುತವಾದ ಒಂದು ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ಸುಂದರವಾದ ಭವಿಷ್ಯವನ್ನು, ನೀವು ಕಂಡಂಥ ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಮೊದಲ ಹೆಜ್ಜೆ ಈ ಇಗ್ನೋರ್. ಈ ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಇದು ಸರಿಯಾಗಿದೆ. ನಿಮ್ಮಲ್ಲಿ ಅಹಂಕಾರನೂ ಇಲ್ಲ, ಆ್ಯಟಿಟ್ಯೂಡು ನೀವು ತೋರಿಸ್ತಾ ಇಲ್ಲ. ನಿಮ್ಮಲ್ಲಿ ಒಂದು ಬದಲಾವಣೆ ಇದೆ. ನನಗೆ ಬೇಡದ್ದನ್ನು ನಾನು ದೂರ ಇಡೋಣ, ನನಗೆ ಬೇಡದ ವಿಚಾರಗಳ ಕಡೆ ನಾನು ಯಾಕೆ ಗಮನ ಹರಿಸೋಣ, ನನಗೆ ಮಾಡಲಿಕ್ಕೆ ತುಂಬ ಕೆಲಸ ಇದೆ, ನನ್ನ ಜೀವನದಲ್ಲಿ ನನ್ನದೇ ಆದ ಗುರಿಗಳಿದ್ದಾವೆ, ಆಲೋಚನೆಗಳಿದ್ದಾವೆ, ಆಸೆ ಇದ್ದಾವೆ, ಕನಸುಗಳಿದ್ದಾವೆ, ಇಚ್ಛೆಗಳಿದ್ದಾವೆ, ಅವುಗಳನ್ನು ಪೂರ್ಣಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಹೋರಾಟವಿರಲಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿ ಬಂದಾಗ ನಿಮ್ಮನ್ನು ನೀವು ಕಂಡುಕೊಂಡಿದ್ದೀರಾ. ಅದರ ಪ್ರಕಾರ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ನಿಮ್ಮನ್ನು ತಿದ್ದಿದ್ದಾರೆ. ಅದರ ಪ್ರಕಾರ ನೀವು ಕೆಲವೊಂದು ಬದಲಾವಣೆಯೊಂದಿಗೆ ಜೀವನದಲ್ಲಿ ಈಗ ಮುಂದುವರಿತಾ ಇದ್ದೀರ. ಅಂದರೆ ನಿಮ್ಮನ್ನು ನೀವು ಒಳಗಿನಿಂದಲೇ ಸಂಪೂರ್ಣವಾಗಿ ಈಗ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಬೇರೆಯದ್ರ ಕಡೆ ನೀವು ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ನಿಮ್ಮ ಜೀವನದ ಗುರಿಯತ್ತ ನೀವು ಮುಂದೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ದಾರಿ, ಸರಿಯಾದ ದಿಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನಿಮ್ಮ ನಿಲುವನ್ನು, ನಿಮ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ವಾಸ್ತವ ಸತ್ಯದ ಪರಿಚಯ ಇಲ್ಲಿ ಬಾಬಾ ನಿಮಗೆ ಇಲ್ಲಿ ಮಾಡಿಸ್ಕೊಡ್ತಾ ಇದ್ದಾರೆ. ಪ್ರತಿ ಮಾತಿಗೂ ಉತ್ತರ ಕೊಡುವವರು ಸ್ಟ್ರಾಂಗ್ ಅಂತ ಏನಲ್ಲ, ಸಕಾರಾತ್ಮಕವಾಗಿ ಇರ್ತಾರೆ ಅಂತ ಅಲ್ಲ. ಹಾಗೆ ಪ್ರತಿ ಮಾತಿಗೂ ಉತ್ತರ ಕೊಡದೇ ಇರುವವರು ವೀಕ್ ಅಲ್ಲ, ದುರ್ಬಲರೂ ಅಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಅಂದರೆ ಪ್ರತಿ ಮಾತಿಗೂ ಉತ್ತರ ಕೊಡುವವರು ಎಮೋಷನಲ್ಗೆ ಕನೆಕ್ಟ್ ಆಗಿರ್ತಾರೆ. ಹಾಗಾಗಿ ಪ್ರತಿ ಸಾರಿ ಅವರು ಉತ್ತರ ಕೊಡಲೇಬೇಕು ಅಂಥೇಳಿ ಬಯಸ್ತಿರ್ತಾರೆ ಕೆಲವರಿಗೆ. ಅದೇ ಈ ಸಮಯದಲ್ಲಿ ನೀವು ಮೌನವಾಗಿರುವುದನ್ನು ಕಲ್ತಿದ್ದೀರಾ. ಹಾಗಾಗಿ ನಿಮ್ಮ ಎಮೋಷನಲ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಇದೇ ವ್ಯತ್ಯಾಸ, ಇದೇ ಅಂತರ ಇದೆ ನಿಮಗೂ ನಿಮ್ಮ ಎದುರಿಗಿರೋರಿಗೂ. ನಿಮ್ಮ ಸೆಲ್ಫ್ ಕಂಟ್ರೋಲ್ ಹೇಗಿದೆ ಅಂದರೆ, ಸೆಲ್ಫ್ ಕಂಟ್ರೋಲ್ ಅಂದರೆ ಏನು? ಸೆಲ್ಫ್ ಕಂಟ್ರೋಲ್ ಅಂದ ತಕ್ಷಣ ನಿಮಗೆ ಕೋಪ ಬರೋದಿಲ್ಲ ಅಂತಲ್ಲ. ಸೆಲ್ಫ್ ಕಂಟ್ರೋಲ್ ಅಂದ ತಕ್ಷಣ ಕೋಪ ಇದ್ದರೂ ಕೂಡ ಅದನ್ನು ನಿಮ್ಮ ಹಿಡಿತದಲ್ಲಿ ನೀವು ಸಂಭಾಳಿಸ್ತೀರ. ನಿಮ್ಮ ಬಳಿ ಕೆಲವರಿಗೆ ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ, ತಾಕತ್ತಿದೆ, ಆದರೂ ಕೂಡ ನೀವು ಕೊಡೋದಿಲ್ಲ. ಯಾಕಂದರೆ ನಿಮಗೆ ಆ ಜಗಳ, ಆ ವಾದ, ಆ ವಿಚಾರ ನಿಮ್ಮ ಎನರ್ಜಿಗೆ, ಸಕಾರಾತ್ಮಕ ಆಲೋಚನೆಗಳಿಗೆ ಲಾಯಕ್ಕಲ್ಲ ಅಂತೇಳಿ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಎಲ್ಲರಿಗೂ ಎಲ್ಲ ರೀತಿಯ ಉತ್ತರವನ್ನು ಕೊಡಲಿಕ್ಕೂ ಹೋಗೋದಿಲ್ಲ, ವಾದನೂ ಕೂಡ ನೀವು ಮಾಡ್ತಾ ಇಲ್ಲ. ಇದನ್ನೇ ಮೆಚ್ಯೂರಿಟಿ ಅನ್ನೋದು, ಇದನ್ನೇ ಜೀವನದ ಒಂದು ಗ್ರೋತ್ ಅನ್ನೋದು. ಅಂದರೆ ಈಗ ಈ ಸಮಯದಲ್ಲಿ ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗುರುವಿನ ಶರಣದಲ್ಲಿ ಬಂದ ಮೇಲೆ ದಯೆ, ಕರುಣೆ, ಪ್ರೇಮ ಹಾಗೆ ಸೇವೆಯ ಸ್ವಭಾವವನ್ನು ಬಳಸಿಕೊಂಡ ಮೇಲೆ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮೇಲೆ ನಿಮ್ಮಲ್ಲಿ ಬಹಳ ಮಹತ್ತರವಾದ ಬದಲಾವಣೆ ಆಗಿದೆ. ಹಾಗಾಗಿ ಕೆಲವರನ್ನು ಇಗ್ನೋರ್ ಮಾಡಿದ್ದೀರಾ. ಎಲ್ಲರಿಗೂ ಉತ್ತರ ಕೊಡಲೇಬೇಕು ಅಂತ ಇಲ್ಲ, ಎಲ್ಲರ ಹತ್ರ ವಾದ ಮಾಡಲೇಬೇಕು ಅಂತ ಇಲ್ಲ, ನಿಮ್ಮ ಕೋಪವನ್ನು ಯಾರ ಹತ್ರನೂ ತೋರಿಸ್ಕೊಳ್ಳೇಬೇಕು ಅಂತ ಇಲ್ಲ, ಕೋಪವನ್ನು ಕಂಟ್ರೋಲ್ ಮಾಡುವ ಶಕ್ತಿಯನ್ನು ಹೊಂದಿದ್ದೀರಾ. ಹಾಗೆ ನಿಮ್ಮ ವಿಚಾರಗಳಿಗೆ ಆ ವಿಚಾರಗಳು, ಎದುರಿಗಿರುವವರ ವಿಚಾರಗಳಾಗಿರ್ಬೋದು, ಎದುರಿಗಿರೋರಾಗಿರ್ಬೋದು ಲಾಯಕ್ಕಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಕಡೆ ಗಮನ ಕೊಡ್ತಾ ಇದ್ದೀರಾ. ನಿಮ್ಮ ಗ್ರೋತ್ ಕಡೆ ನಿಮ್ಮನ್ನು ಆ ಒಂದು ಸೆಳೆತ ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಸಕಾರಾತ್ಮಕವಾಗಿದ್ದೀರಾ. ಇಂಥ ಸಮಯದಲ್ಲಿ ನಿಮ್ಮ ದಾರಿ ಬದಲಾಗಿರುತ್ತೆ. ಭಿನ್ನವಾದ ಗುಣಗಳನ್ನು ನೀವು ಬೆಳೆಸ್ಕೊಂಡಿರ್ತೀರ. ಹಾಗಾಗಿ ಕೆಲವೊಂದು ಸಾರಿ ಕೆಲವರಿಗೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನೀವು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಈ ಸಮಯದಲ್ಲಿ ಅಹಂಕಾರಿಯಾಗಿದ್ದೀರಾ, ಹಠ ಜಾಸ್ತಿ ಆಗಿದೆ, ಬಹಳ ಬುದ್ಧಿವಂತರ ಥರ ಆಡ್ತಾ ಇದ್ದಾರೆ, ಏನೋ ಒಂದು ರೀತಿಯ ಈಗೋ ಇಲ್ಲ ಏನೇನೋ ಒಂದು ಕಲ್ಪನೆ ಮಾಡ್ಕೊಂಡು ಅವ್ರು ಏನು ಹೇಳಬೇಕು ಅಂತ ಬಯಸ್ತಾರೆ, ಅವ್ರ ಮನಸ್ಸಲ್ಲಿರೋ ವಿಚಾರವನ್ನು ಅವರಿಂದ ಏನು ಮಾಡೋಕ್ಕಾಗಿಲ್ಲ, ಅದನ್ನು ನೀವು ಮಾಡಿ ತೋರಿಸಿರ್ತೀರ. ಅದನ್ನೆಲ್ಲ ನಿಮ್ಮ ಮೇಲೆ ಹೊರಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಕೆಲವರು ವಿಚಾರಗಳನ್ನು ತಲೆಗೆ ಹಾಕೋಬೇಡಿ. ನೀವು ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದರ ಕಡೆ ಅಷ್ಟೇ ಇಲ್ಲಿ ಫೋಕಸ್ ಮಾಡಬೇಕು. ಜೀವನ ಶಾಶ್ವತ ಅಂತ ಏನಲ್ಲ ಅಲ್ವಾ, ಸ್ಥಿರವಾದದ್ದಲ್ಲ. ಹಾಗಾಗಿ ಇಲ್ಲಿ ನೀವು ಸ್ಥಿರವಾದದ್ದನ್ನು ಏನಾದರೂ ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಇಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಇಂಥವರ ಮಾತಿನ ಕಡೆ ಗಮನ ಕೊಟ್ಟು ಅಲ್ಲೇ ನಿಲ್ಲೋದು ಬೇಡ. ಜನರನ್ನು, ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಿ ನೀವು ಮುಂದೆ ಹೋಗೋದನ್ನು ಕಲ್ತಿದ್ದೀರಾ. ಯಾಕಂದರೆ ನಿಮ್ಮ ಉದ್ದೇಶಗಳು ತುಂಬ ಒಳ್ಳೆಯದಿದೆ. ನಿಮ್ಮ ಮನಸ್ಸು ಕೂಡ ಈಗ ತುಂಬ ಒಳ್ಳೆಯದನ್ನು ಯೋಚಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಆತ್ಮದ ಸುತ್ತ ಇರುವ ಒಂದು ಪೊರೆ, ಒಂದು ಮಂಜು ಕರಗ್ತಾ ಇದೆ, ಅದು ಸ್ಪಷ್ಟವಾಗ್ತಾ ಇದೆ. ಹಾಗೆ ಅದು ದಿವ್ಯ ಜ್ಯೋತಿ ಥರ ಬೆಳಗ್ತಾ ಇದೆ. ಅದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ಒಂದು ಸ್ಪಷ್ಟ ನಿರ್ಧಾರ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ನೆಮ್ಮದಿಯುತವಾದ ದಡವನ್ನು ಸೇರಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನೀವೇ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಪೂರಕವಾಗಿ ಗುರುವು ನಿಮ್ಮ ಕರ್ಮಗಳ ಮೂಲಕ ನಿಮ್ಮನ್ನು ಅದನ್ನು ಪಡ್ಕೊಳ್ಳೋಕ್ಕೆ
ಹೇಗೆ ಎಲ್ಲ ಸಹಾಯ ಮಾಡಬೇಕು, ಶಿಕ್ಷಣದ ಮೂಲಕ, ಮಾರ್ಗದರ್ಶನದ ಮೂಲಕ, ಹಾಗೆ ಕೆಲವು ತಪ್ಪುಗಳನ್ನು ತಿದ್ದುವ ಮೂಲಕ, ಕೆಲವೊಂದು ಸಾರಿ ಸಣ್ಣ ಪುಟ್ಟ ಏಟುಗಳನ್ನು ಕೊಡುವುದರ ಮೂಲಕ ನಿಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಪರೀಕ್ಷೆಗಳನ್ನು ಕೂಡ ಇಟ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಗಟ್ಟಿಯಾಗಿಸ್ಕೊಳ್ಳೋಕ್ಕೆ, ಹಿಡಿತದಲ್ಲಿ ಇಟ್ಕೊಂಡು ಆ ಸಮಸ್ಯೆಗಳನ್ನಾಗಿರ್ಬೋದು, ಎದುರಾಗ್ತಿರುವ ಪರಿಸ್ಥಿತಿಗಳನ್ನಾಗಿರ್ಬೋದು, ಸಮಯ ಸಂದರ್ಭಗಳನ್ನಾಗಿರ್ಬೋದು ಎದುರಿಸಿ ನಿಲ್ಲುವಂತಹ ಗಟ್ಟಿತನವನ್ನು ಇಲ್ಲಿ ಗುರು ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಬೆನ್ನೆಲುಬಾಗಿ ನಿಂತು, ಹಿಂದೆ ನಿಂತು ಭರವಸೆಯಾಗಿ, ಮುಂದೆ ನಿಂತು ಗುರುವಾಗಿ ಮಾರ್ಗದರ್ಶನ ಮಾಡ್ತಾ, ಜೊತೆಗೆ ನಿಂತು ಜೊತೆಗಾರನಾಗಿ ಎಲ್ಲೋ ಒಂದು ರೀತಿಯಲ್ಲಿ ಬಲ ತುಂಬ್ತಾ ಹೇಳ್ತಾ ಇದ್ದಾರೆ, ನಿನ್ನಿಂದ ಆಗದ ಕೆಲಸ ಯಾವುದೂ ಇಲ್ಲ, ಎಲ್ಲವೂ ನಿನ್ನಿಂದ ಆಗತ್ತೆ. ಯಾಕಂದರೆ ನೀನು ನನ್ನ ಅಂಶವೇ ಆಗಿದೆಯಾ. ನೀನು ಅದನ್ನು ಜಾಗೃತಗೊಳಿಸ್ಕೊ, ಅದಕ್ಕೆ ನಾನು ಶಕ್ತಿ ನೀಡ್ತೀನಿ, ಬಲ ತುಂಬ್ತೀನಿ, ಮಾರ್ಗದರ್ಶನ ಕೊಡ್ತೀನಿ, ನನ್ನಿಂದ ಏನೆಲ್ಲ ಸಹಾಯ ಬೇಕೋ ನಾನು ನಿನಗೆ ಮಾಡ್ತೀನಿ. ಆದರೆ ಪ್ರಯತ್ನ ಮಾತ್ರ ನೀನೇ ಮಾಡಬೇಕು ಅನ್ನೋ ರೀತಿಲಿ ನಿಮ್ಮ ಮೂಲಕನೇ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ. ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ಅವರ ಶರಣದಲ್ಲಿ ಬಂದ ಮೇಲೆ ನೀವು ಹೇಗೆ ಇರಬೇಕು ಅನ್ನೋ ರೀತಿಯಲ್ಲಿ ಅವರು ತಿದ್ದುತ್ತಾ ಇದ್ದಾರೆ. ಯಾಕಂದರೆ ಈ ತಿದ್ದುವಿಕೆ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಕನಸನ್ನು ಕಂಡಿದ್ದೀರಲ್ಲ ಆ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ಗುರುವಾಗಿ ಅವರು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಅವರು ಸದಾ ಇದ್ದಾರೆ. ಕನಸಿನ ಥ್ರೋ ಬರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಹೊರಟಾಗ, ಬಾಬಾ ನನಗೆ ಭಯ ಆಗ್ತಾ ಇದೆ, ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಅಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ನೀವು ಬರಬೇಕು, ನನ್ನ ಜೊತೆ ಇರಬೇಕು ಅಂದಾಗ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆ ಕೊಡ್ತಾರೆ. ಅಂದರೆ ನಿಮ್ಮ ಮಾತಿಗೆ, ಭಾವನಾತ್ಮಕವಾದ ಒಂದು ನಿಮ್ಮ ನಂಬಿಕೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅಲ್ಲಿಗೆ ನೀವೀಗ ತುಂಬ ಕನೆಕ್ಟ್ ಆಗಿದ್ದೀರಾ ಒಂದು ಪಾಸಿಟಿವ್ ಎನರ್ಜಿಗೆ. ಈ ಬ್ರಹ್ಮಾಂಡದ ಶಕ್ತಿಗಳು, ಈ ಪ್ರಕೃತಿಯ ಶಕ್ತಿಗಳಿಗೂ ಕೂಡ ನೀವು ಕನೆಕ್ಟ್ ಆಗಿದ್ದೀರಾ. ಇವೆಲ್ಲ ಬ್ಲೆಸ್ಸಿಂಗ್ಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಏನು ಒಂದು ಸಂಚಿತ ಕರ್ಮದಲ್ಲಿ ಒಂದು ಕೆಟ್ಟ ಕರ್ಮ ಅಂತ ಇದ್ದೇ ಇರುತ್ತಲ್ವ ಮನುಷ್ಯರು ಅಂದಮೇಲೆ, ಆ ರೀತಿ ಕರ್ಮವನ್ನು ಅಳಿಸ್ತಾ ಇದೆ, ಒಳ್ಳೆಯದನ್ನು ಕೂಡ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬವನ್ನು ಎಲ್ಲೋ ಒಂದು ರೀತಿಯಲ್ಲಿ ಅಲುಗಾಡಿಸ್ತಾ ಇದ್ದೀರಾ. ಅಂದರೆ ಸಾಧ್ಯನೇ ಇಲ್ಲ, ಅಸಂಭವಪ್ಪ, ಕೆಲವರು ವರ್ತನೆಯನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ರಿ. ಆದರೆ ನೀವು ಯಾವಾಗ ಬದಲಾದರೂ ಅವರು ತನ್ನಿಂದ ತಾನೇ ಅಲುಗಾಡ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಆಗದೇ ಇರುವ ಯಾವುದೇ ಕೆಲಸನೂ ಇಲ್ಲ, ಇಲ್ಲಿ ಅಸಂಭವ ಅನ್ನೋದೇನಿಲ್ಲ, ಎಲ್ಲವೂ ಸಂಭವವಾಗುತ್ತೆ. ಕಾಲಕ್ಕೆ ತಕ್ಕ ಹಾಗೆ ಕೆಲವು ಬದಲಾವಣೆಯನ್ನು ನೀವು ಮಾಡಿಕೊಂಡು, ನಿಮ್ಮತನವನ್ನು ಕಂಡುಕೊಂಡು, ನಿಮ್ಮನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಒಂದು ನಡವಳಿಕೆಯನ್ನು ನೀವು ತಿದ್ದುತ್ತಾ ಹೋದರೆ ಸುತ್ತ ಇರುವವರ ನಡವಳಿಕೆ ತನ್ನಿಂದ ತಾನೇ ಸರಿಯಾಗುತ್ತೆ ಅನ್ನೋ ರೀತಿಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯ ಎನರ್ಜಿ ನಿಮ್ಮಲ್ಲೀಗ ಕನೆಕ್ಟ್ ಆಗಿದೆ. ಅದೇ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ತುಂಬ ಧ್ಯಾನ ಮಾಡ್ತಾ ಇದ್ದೀರಾ. ಹಾಗೆ ಬಾಬಾರವರ ನಾಮಸ್ಮರಣೆ ಆಗಿರ್ಬೋದು, ನೀವು ನಂಬಿದ ದೇವತೆಗಳ ಶಕ್ತಿಯನ್ನು ನೆನಪು ಮಾಡ್ಕೊಳ್ಳೋದಾಗಿರ್ಬೋದು, ಅಂದರೆ ಕೃತಜ್ಞತೆಯನ್ನು ನೀವೀಗ ನೀಡ್ತಾ ಇದ್ದೀರಾ. ಇಲ್ಲಿ ಏನು ಸಿಕ್ಕಿದೆಯೋ ಅದಕ್ಕೆ ಒಂದು ಕೃತಜ್ಞರಾಗಿದ್ದೀರಾ. ಕೆಟ್ಟದ್ದು ಸಿಕ್ಕಿದೆಯೋ ಒಳ್ಳೇದು ಸಿಕ್ಕಿದೆಯೋ, ಕೆಟ್ಟದನ್ನು ಏನು ಅಂದ್ಕೊಳ್ತಾ ಇದ್ದೀರಾ, ಅದೊಂದು ಪಾಠ, ಇಲ್ಲ ಅದು ನನಗೆ ಸಿಗಲೇಬೇಕಿತ್ತು, ಅದರಿಂದನೇ ನಾನು ಈ ಪರಿವರ್ತನೆ ತೊಗೊಳಕ್ಕೆ ಸಾಧ್ಯ ಆಗಿದ್ದು, ಅದು ಬರಲಿಲ್ಲದಿದ್ದರೆ, ಆ ವಿಚಾರ ನಡೆದಿದ್ದರೆ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತೊಗೊಳಕ್ಕೆ ಆಗ್ತಿರಲಿಲ್ಲ ಅನ್ನೋ ರೀತಿಲಿ ಅದಕ್ಕೂ ಕೂಡ ಕೃತಜ್ಞತೆಯನ್ನು ಕೊಟ್ಟು ಅದನ್ನು ಕ್ಷಮಿಸಿ ಅದನ್ನು ದೂರ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡಿ. ಹಾಗೆ ಜೀವನದಲ್ಲಿ ನಿಮಗೇನೆಲ್ಲ ಒಂದು ಒಳ್ಳೆಯದು ಸಿಗ್ತಾ ಇದೆಯೋ ಅದಕ್ಕೆ ದಿನನಿತ್ಯ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲದೂ ಒಳ್ಳೆಯದಾಗತ್ತೆ. ನೀವು ಏನು ಅಂದ್ಕೊಳ್ತೀರಲ್ಲ ಆ ಎಲ್ಲ ಸಾಧನೆ ಆಗ್ತಾ ಇದೆ ಅನ್ನೋ ರೀತಿಲಿ ಆಗತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವು ಇನ್ನೂ ಕೂಡ ಕೂಲ್ ಆಗಬೇಕು, ಅಂದರೆ ಇನ್ನೂ ಸಮಾಧಾನವಾಗಿ, ತಾಳ್ಮೆಯಿಂದ, ಮೌನವಾಗಿ ವ್ಯವಹರಿಸುವುದನ್ನು ಕಲಿಬೇಕು. ಜಗತ್ತೇನು ಹೇಳುತ್ತೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಉದ್ದೇಶ ಏನು ಸರಿಯಾಗಿದೆಯಲ್ಲ ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ. ಯಾಕಂದರೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಳ್ಳೆಯ ಕರ್ಮದ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಭಗವಂತನೇ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ, ಗುರುವೇ ನಿಮ್ಮ ಜೊತೆಗೆ ನಿಂತಿದ್ದಾರೆ. ದೈವಶಕ್ತಿ, ಬ್ರಹ್ಮಾಂಡದ ಶಕ್ತಿಗಳು, ಈ ಪ್ರಕೃತಿಯ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗಿ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತವೆ. ಹಾಗಾಗಿ ಯಾರೋ ಕೆಲಸಕ್ಕೆ ಬರದ ಜನರು, ಅವ್ರಿಗೆ ಸಮಯ ಇಲ್ಲ, ಹೇಗೆ ಕಳೆಯೋದೋ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ವ್ಯರ್ಥವಾದ ಮಾತುಗಳನ್ನು ಆಡಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ದುರ್ಬಲತೆ ತುಂಬಿ ತಡೆ ಹಿಡಿಯುವ ಕೆಲಸವನ್ನು ಮಾಡ್ತಾಯಿದ್ದೀರಾ. ಅಂತ ಜನರನ್ನು ಇಗ್ನೋರ್ ಮಾಡ್ತಾ ಇದ್ದೀರಲ್ಲ, ಖಂಡಿತ ಒಳ್ಳೆಯದು. ಈ ಇಗ್ನೋರ್ ಮಾಡುವ ಗುಣ ಅಹಂಕಾರ ಅಲ್ಲ, ಮೌನವಾಗಿರುವ ಗುಣ ದುರ್ಬಲತೆ ಅಲ್ಲ, ಅದು ಒಂದು ಸಾಧನೆಯಾಗಿದೆ. ಈ ಸಾಧನೆ ನಿಮ್ಮ ಜೀವನದಲ್ಲಿ ನೀವೇನು ಕಂಡಿದ್ದೀರಲ್ಲ ಕನಸು, ಆ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಈ ಸಮಯದಲ್ಲಿ ತೆಗೆದುಕೊಂಡಿರುವ ನಿರ್ಧಾರಗಳು ಯಾವುದೂ ಕೂಡ ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಏನು ಮೌನದಲ್ಲಿ ನೀವು ಒಂದು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರಾ. ಹಾಗೆ ಕೆಲವೊಂದು ಸಾರಿ ಈಗ ನೆಲದ ಮೇಲೆ ನೀವು ಓಡಾಡ್ತಾ ಇದ್ದೀರಾ ಚಪ್ಪಲಿ ಹಾಕ್ಕೊಳ್ಳದೆ. ಅಂದರೆ ನಿಮಗೆ ಪಂಚಭೂತಗಳಲ್ಲಿ ಒಂದಾದ ಭೂಮಿ ತಾಯಿಯ ಶಕ್ತಿ ಕೂಡ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮನ್ನು ಆ ಶಕ್ತಿ ಕೂಡ ಈ ಸಮಯದಲ್ಲಿ ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಏನು ಧ್ಯಾನ ಮಾಡ್ತಾಯಿದ್ದೀರೋ, ಪೂಜೆ ಮಾಡ್ತಾಯಿದ್ದೀರೋ, ವ್ರತ ಮಾಡ್ತಾಯಿದ್ದೀರೋ, ಒಳ್ಳೆಯ ಸೇವೆಯನ್ನು ಮಾಡ್ತಿದ್ದೀರೋ, ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ಒಂದು ಅರ್ಥಪೂರ್ಣ ಫಲದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿ ಬರ್ತಾ ಇದೆ. ಅದು ಇನ್ಯಾವುದೇ ರೀತಿ ವಿಚಾರದಲ್ಲಿ ನೀವು
ಅಂದರೆ ಸಮೃದ್ಧಿ ಅಂದ ತಕ್ಷಣ ಹಣವೇ ಅಲ್ಲ, ಸಮೃದ್ಧಿ ಅಂದ ತಕ್ಷಣ ತಾಯ್ತನ ಆಗಿರ್ಬೋದು, ಮದುವೆಯ ಒಂದು ಸುಖ ಸಂತೋಷದ ನೆಮ್ಮದಿ ಜೀವನ ಆಗಿರ್ಬೋದು, ಮಕ್ಕಳಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ನೋಡೋದಾಗಿರ್ಬೋದು, ನಿಮ್ಮ ಕುಟುಂಬವನ್ನು ನೀವು ಹೇಗೆ ಒಂದು ಸುಖ ನೆಮ್ಮದಿಯಿಂದ ಇಡಬೇಕು ಅಂತೇಳಿ ಕನಸು ಕಂಡಿದ್ರಲ್ಲ ಆ ಕನಸಾಗ್ಬೋದು. ಹಾಗೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಆ ಕೆಲಸವನ್ನು ಕೈಗೂಡಿಸ್ಕೊಂಡು ಅಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಸಂಪಾದನೆ ಆಗೋದಾಗಿರ್ಬೋದು, ಎಲ್ಲಿ ಕೆಲಸ ಮಾಡ್ತಿದ್ರೋ ಆ ವಾತಾವರಣ ಬದಲಾಗೋದಾಗಿರ್ಬೋದು, ಇವೆಲ್ಲವೂ ಚೇಂಜಸ್ಗಳು ಕಾಣಿಸ್ತವೆ ಸಂಪತ್ತಿನ ರೂಪದಲ್ಲಿ. ಸಂಪತ್ತು ಅಂದ ತಕ್ಷಣ ಹಣ ಅಷ್ಟೇ ಅಲ್ಲ, ನೆಮ್ಮದಿ ಕೂಡ ಸಂಪತ್ತಾಗಿರುತ್ತೆ. ಹಾಗಾಗಿ ಆ ನೆಮ್ಮದಿಯನ್ನು ನೀವೀಗ ತಗೊಳ್ತಾ ಇದ್ದೀರಾ. ನಿಮ್ಮಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳನ್ನು ಬಾಬಾರವರು ಹೀಲ್ ಮಾಡ್ತಾ ಇದ್ದಾರೆ. ಈ ಪ್ರಕೃತಿ ಕೂಡ ಅದಕ್ಕೆ ತುಂಬ ಸಹಾಯ ಮಾಡ್ತಾಯಿದೆ. ಹಾಗಾಗಿ ಬಾಬಾ ನಿಮ್ಮನ್ನು ಮೊದಲು ಪ್ರಕೃತಿಯ ಜೊತೆ ಕನೆಕ್ಟ್ ಮಾಡಿದ್ದಾರೆ, ಪ್ರಾಣಿ ಪಕ್ಷಿಗಳ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವುಗಳಿಗೆ ಸಹಾಯ ಮಾಡುವ ಮೂಲಕ ಅವುಗಳ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು. ಅವುಗಳು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಬಾಬಾರವರು ನಿಮಗೆ ಈ ಎನರ್ಜಿಗೆ ಕನೆಕ್ಟ್ ಮಾಡಿ ಬಿಟ್ಟಿದ್ದಾರೆ. ಅಂದರೆ ಗುರುವಿನ ಶರಣದಲ್ಲಿರೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ನಮಗೆ ಉಪಯೋಗ ಆಗತ್ತೆ ನೋಡಿ ಅನ್ನೋ ರೀತಿಯಲ್ಲಿ ನೀವೇ ಈಗ ಯೋಚಿಸ್ತಾ ಇದ್ದೀರಾ. ಆ ರೀತಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಉಂಟಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅಂದರೆ ಹೊಸ ಪ್ರಾರಂಭಗಳು ಬರ್ತಾ ಇದ್ದಾವೆ, ಹೊಸ ಅವಕಾಶಗಳು ಬರ್ತಾ ಇದ್ದಾವೆ. ಎಲ್ಲೋ ಚದರಿ ಹೋಗಿತ್ತು ಅನ್ನೋ ರೀತಿಯಲ್ಲಿ ಏನು ನಿಮ್ಮ ಕೆಲವು ಸಂಬಂಧಗಳ ವಿಚಾರಗಳಾಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ಇಲ್ಲ ಕೆಲಸದ ವಿಚಾರ ಆಗಿರ್ಬೋದು, ಚದರಿ ಹೋಗಿದ್ವು ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅವು ಇನ್ಯಾವತ್ತೂ ಒಟ್ಟುಗೂಡಲ್ಲ ಅಂದ್ಕೊಂಡಿದ್ರಲ್ಲ ಆ ಅಸಂಭವವಾದ ವಿಚಾರಗಳು ಕೂಡ ಸಂಭವ ಆಗ್ತಾ ಇದ್ದಾವೆ. ಈಗ ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿದೆ. ಹಾಗಾಗಿ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ. ಕೆಟ್ಟ ಬಗ್ಗೆ ಮಾತಾಡಲಿಕ್ಕೂ ನಿಮಗೀಗ ಸಮಯನೂ ಇಲ್ಲ, ಮಾತಾಡೋಕ್ಕೂ ಹೋಗ್ತಾ ಇಲ್ಲ. ಯಾಕಂದರೆ ನಿಮ್ಗೆ ಅರ್ಥ ಆಗಿದೆ ಅದು ವ್ಯರ್ಥ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅರ್ಥಪೂರ್ಣವಾದ ಜೀವನಕ್ಕೆ ನನಗೇನಾದರೂ ಒಂದು ಮಹತ್ತರವಾದ ಸಾಧನೆ ಮಾಡಬೇಕು ಅಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಾನು ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತೇಳಿ ನೀವು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರ. ಹಾಗಾಗಿ ಆ ಅಭ್ಯಾಸಗಳು, ಆ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ಕೂಡ ಬದಲಾಯಿಸ್ತದೆ. ನಿಮ್ಮ ಮೇಲೆ ಈಗ ನಿಮಗೆ ತುಂಬ ಪ್ರೀತಿ ಇದೆ, ಕಾಳಜಿ ಇದೆ, ಗೌರವ ಇದೆ. ಅಂದರೆ ಏನೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಿಮಗೆ ಬೆಟರ್ ಫೀಲ್ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅದರಿಂದ ನೀವು ಕೃತಜ್ಞರಾಗ್ತೀರಾ. ಆ ಕೃತಜ್ಞತಾ ಭಾವ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಒಳ್ಳೆಯದನ್ನು ನಿಮಗೆ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಕೆಲವೊಂದು ಎನರ್ಜಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಜನರದ್ದು, ಅವ್ರು ಯಾವುದನ್ನು ಇಗ್ನೋರ್ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹೆಂಗೆ ಸಂಭಾಳಿಸ್ಬೇಕು, ಯಾವ ರೀತಿ ಅದನ್ನು ತಡೆ ಹಿಡಿಬೇಕು ಅನ್ನೋ ರೀತಿಯಲ್ಲಿ. ಹಾಗಾಗಿ ಅವರ ಮನಸ್ಸು ಯಾವಾಗಲೂ ಶಾಂತವಾಗಿ ಯೋಚಿಸ್ತಾ ಇರುತ್ತೆ. ಸ್ಟ್ರಾಂಗ್ ಆಗಿರುವ ಜನರು ಕೆಲವೊಂದು ಸಾರಿ ಅಂದ್ಕೊಳ್ತಾ ಇರ್ತಾರೆ ಎಲ್ಲದಕ್ಕೂ ಎಕ್ಸ್ಪ್ಲೇಷನ್ ಕೊಡಲೇಬೇಕು ಅಂತ ಇಲ್ಲ, ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲೇಬೇಕು ಅಂತ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೂ ಅದರ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದನ್ನು ಬೇರೆಯವ್ರಿಗೂ ಕೊಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಯಾರೋ ಇನ್ಸಲ್ಟ್ ಮಾಡಿದರು, ಇಲ್ಲ ಏನೋ ಮಾತಾಡಿದರು, ಅನಗತ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು, ಇಲ್ಲ ನೀವು ಹಾಗಿದೆಯಾ ಹೀಗಿದೆಯಾ ಏನೋ ಅಂದರು ಅಂದರೆ ಅದೆಲ್ಲವೂ ಡಿಸರ್ವ್ ಮಾಡೋದಿಲ್ಲ ಅವ್ರ ಜೀವನದಲ್ಲಿ. ಹಾಗಾಗಿ ಎಲ್ಲ ರೀತಿಯ ಒಂದು ಆ್ಯಕ್ಷನ್ಗೂ ಉತ್ತರ ಡಿಸರ್ವ್ ಆಗಿರೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರ ಸ್ಟ್ರಾಂಗ್ ಎನರ್ಜಿಯ ಫೀಲ್ ಆಗಿರುತ್ತೆ. ಹಾಗಾಗಿ ಕೆಲವು ಸ್ಟ್ರಾಂಗ್ ಇರುವ ಎನರ್ಜಿಯ ಜನರು ಯಾವಾಗಲೂ ಕೂಡ ಮೌನವಾಗಿರ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅದೇ ವೀಕ್ ಮೈಂಡ್ ಇದ್ದವರು ಹೇಗೆ ಅಂದರೆ ಬೇಗನೆ ಟ್ರಿಗರ್ ಆಗಿಬಿಡ್ತಾರೆ. ಹಾಗಾಗಿ ಸಣ್ಣ ಸಣ್ಣ ಮಾತಿಗೂ ಸಿಟ್ಟು ಮಾಡ್ಕೊಳ್ತಾರೆ, ಉತ್ತರ ಕೊಡಲೇಬೇಕು ಅಂತೇಳಿ ಅವರು ಉದ್ದಕ್ಕೂ ವಾದ ವಿವಾದ ನಡೆಸಿ ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಕೆಲವು ಬಾರಿ ಅವರಿಂದ ಬರುವ ಪ್ರತಿ ಬಾರಿಯ ಕಾಮೆಂಟ್ಗೂ ಉತ್ತರ ಕೊಡ್ತಾ ಇರ್ತಾರೆ. ಯಾಕಂದರೆ ಅವರ ಈಗೋ ಕಂಟ್ರೋಲಲ್ಲಿ ಇರೋದಿಲ್ಲ, ಅವರ ಮೈಂಡ್ ಕೂಡ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ. ಅವರಿಗೆ ಅನ್ನಿಸ್ತಾ ಇರತ್ತೆ ನಾನು ಈಗ ಉತ್ತರ ಕೊಡಲಿಲ್ಲ ಅಂದರೆ ನನ್ನನ್ನು ಜನ ದುರ್ಬಲ ಅಂಥೇಳಿ ಅಂದ್ಕೊಳ್ತಾರೆ, ಹೇಳಿ ಅಂತ ಹೇಳಿ ಅಂದ್ಕೊಳ್ತಾರೆ ಅಂಥೇಳಿ ಅನ್ನಿಸ್ತಾ ಇರತ್ತೆ. ಆದರೆ ಸತ್ಯ ಇದಾಗಿದೆ, ಪ್ರತಿ ಬಾರಿ ಯಾರೋ ಏನೋ ಹೇಳಿದರು ಅನ್ನೋ ವಿಚಾರಕ್ಕೆ ಇಲ್ಲ ಮಾತಿಗೆ ಉತ್ತರ ಅಂದರೆ ರಿಯಾಕ್ಟ್ ಮಾಡ್ತಾ ಹೋದರೆ ಅವರು ತಮ್ಮನ್ನು ತಾವು ಸ್ವಯಂ ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಅಂದರೆ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆ ಯಾವ್ದು ಅನ್ವಯಿಸುತ್ತೋ ಅದರಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಳಿ. ಅಂದರೆ ಹೀಲ್ ಆಗ್ತಾ ಇದೆ ಇಲ್ಲಿ ಆ ವಿಚಾರ. ಹಾಗಾಗಿ ಅದರಿಂದ ನೀವು ಹೊರಗೆ ಬರಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಹೊರಗೆ ಬರಬೇಕು. ಕೆಲವೊಂದು ವಿಚಾರಗಳು ನಿಮಗೆ ಸಂಬಂಧಪಟ್ಟಿಲ್ಲ ಅಂದರೆ ಅದು ಬೇರೆಯವರಿಗೆ ಸಂಬಂಧಪಟ್ಟಿರ್ತವೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು ನೀವು ಯಾವಾಗ ಇಗ್ನೋರ್ ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ. ಅಂದರೆ ಅವರು ನಿಮ್ಮ ಗೆಲುವನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇರ್ತಾರೆ. ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮಗೆ ಕೀಳಮಟ್ಟದ ಅನುಭವವನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಇಲ್ಲ ಎಮೋಷನಲ್ ಆಗಿ ಕಂಟ್ರೋಲ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ. ಕೆಲವೊಂದು ಸಾರಿ ನೀವು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇರ್ತೀರ, ಆದರೂ ಕೂಡ ದಿಕ್ಕು ತಪ್ಪಿಸುವ ಪ್ರಯತ್ನ,
ತಿಳಿದು ನಿಮ್ಮಿಂದ ತಪ್ಪು ಮಾಡಿಸುವ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅಂಥವ್ರನ್ನ ನೀವು ಕೆಲವೊಂದು ಸಾರಿ ಇಗ್ನೋರ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಇದು ನಿಮಗೆ ಅಂದರೆ ಅವರ ಒಂದು ಟಾಕ್ಸಿನ್ ಎನರ್ಜಿನ ನಿಮ್ಮ ಮೇಲೆ ಬಲವಂತದಿಂದ ಹೊರಿಸುವ ಒಂದು ಪ್ರಭಾವದ ಎನರ್ಜಿ ಆಗಿರುತ್ತೆ. ಹಾಗಾಗಿ ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಅವರನ್ನು ಇಗ್ನೋರ್ ಮಾಡಬೇಕು. ಅವರ ಒಂದು ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ. ನಿಮ್ಮ ಒಂದು ಸಮೃದ್ಧಿಗೆ, ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯದಲ್ಲಿ ಮುಂದೆ ಹೋಗ್ತಾ ಒಂದು ಒಳ್ಳೆಯದನ್ನು ಪಡ್ಕೊಳ್ತಾ ಇರ್ತೀರಲ್ಲ, ಅದ್ರ ಮೇಲೆ ಹಾವಿ ಉಂಟು ಮಾಡೋದಿಲ್ಲ. ಇಲ್ಲ ಅಂದರೆ ಆ ಎನರ್ಜಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಎನರ್ಜಿಯನ್ನು ಅವರ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಬಿಡುತ್ತೆ. ಹಾಗಾಗಿ ಇಂಥ ಒಂದು ವಿಚಾರಗಳಲ್ಲಿ ಇಂಥ ಜನರನ್ನು ನೀವು ಇಗ್ನೋರ್ ಮಾಡಲೇಬೇಕು. ಆಗಲೇ ಸಮೃದ್ಧಿ ಅನ್ನೋದು ನೀವು ಯಾವ ರೀತಿ ಬಯಸ್ತೀರೋ ಆ ರೀತಿ ಬರುತ್ತೆ. ಈಗ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ಕಂಡು ನಿಮ್ಮನ್ನು ಪದೇ ಪದೇ ಹೀಯಾಳಿಸ್ತಾ ಇದ್ದಾರೆ. ನಿನ್ನಿಂದ ಅದಾಗೋದಿಲ್ಲ, ಇಲ್ಲ ಅದು ಮದುವೆ ಆಗೋದಿಲ್ಲ ಆಗಿರ್ಬೋದು, ಇಲ್ಲ ಅಂದರೆ ಇನ್ಯಾವುದೋ ರೀತಿಯಲ್ಲಿ ತಾಯಿ ಆಗೋದಿಲ್ಲ, ಇಲ್ಲ ಅಂದರೆ ನೀವು ಎಕ್ಸಾಮ್ ಪಾಸ್ ಆಗೋದಿಲ್ಲ, ನಿನ್ನಿಂದ ಏನೂ ಕೆಲಸ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಪದೇ ಪದೇ ನಿಮ್ಮನ್ನು ಈ ರೀತಿಯಾಗಿ ನಕಾರಾತ್ಮಕ ವಿಚಾರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅವರ ಎನರ್ಜಿಯನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂದರೆ ಅದೊಂದು ಟಾಕ್ಸಿಕ್ ಎನರ್ಜಿ ಆಗಿರುತ್ತೆ. ಅದು ನಿಮ್ಮ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಹಾಗಾಗಿ ಅಂಥ ವಿಚಾರವನ್ನು, ಅಂಥವರನ್ನು ನೀವು ಇಗ್ನೋರ್ ಮಾಡಲೇಬೇಕು. ಆಗ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಸಮೃದ್ಧಿಯನ್ನು ನೀವು ನಿಮ್ಮ ಕಡೆ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂಥವರ ಎನರ್ಜಿಯನ್ನು, ಅಂಥ ಜನರನ್ನು, ಅಂಥ ವಿಚಾರಗಳನ್ನು ಇಗ್ನೋರ್ ಮಾಡುವ ಅವಶ್ಯಕತೆ ನಿಮಗಿದೆ. ಅದು ಒಂದು ಶಕ್ತಿ. ಪದೇ ಪದೇ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ನಿಮ್ಮ ಮನಸ್ಸು ಅದನ್ನು ಒಪ್ಕೊಳ್ತಾ ಹೋಗುತ್ತೆ. ಆಗ ಸುಪ್ತ ಮನಸ್ಸು ಅದನ್ನು ಜಾಗೃತ ಅವಸ್ಥೆಗೆ ತಂದುಕೊಡುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ಇಗ್ನೋರ್ ಮಾಡಿ. ಹಾಗಾಗಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಹಿರಿಯವರಾಗಿರ್ಬೋದು ಹೇಳೋದು, ಕೆಟ್ಟವರ ಸಹವಾಸ ಮಾಡಬೇಡ, ಯಾರ ಜೊತೆ ಇರ್ತೀಯ, ಯಾರ ಜೊತೆ ಓಡಾಡ್ತೀಯ ಅದ್ರ ಬಗ್ಗೆ ನಿಗಾ ಇರಲಿ ಅಂತೇಳಿ ಯಾಕೆ ಹೇಳ್ತಾ ಇದ್ದರು ಅಂದರೆ ಅವರ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ರು. ಇದನ್ನು ಶಾಲೆ ಕಾಲೇಜುಗಳಲ್ಲಿ ನಮಗೆ ಯಾರೂ ಕಲಿಸೋದಿಲ್ಲ, ಪಾಠ ಕಲಿಸ್ತಾರೆ. ಆದರೆ ಜೀವನ ಇದೆಯಲ್ಲ ಆ ಪಾಠ ನಮಗೆ ಬಹಳಷ್ಟು ಕಲಿಸುತ್ತೆ. ಹಾಗಾಗಿ ನಮ್ಮ ತಂದೆ ತಾಯಿಯ ಮಾತನ್ನು ಸರಿಯಾದ ಸಮಯಕ್ಕೆ ನಾವು ನೆನಪು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಮುಂದೆ ಈ ತಕ್ಷಣ ನಿಮ್ಗೆ ನೆನಪಾಗೋದಿಲ್ಲ. ವಯಸ್ಸು, ನೀವು ಹೋಗ್ತಾ ಇರುವ ಗ್ರೋತ್ ಎಲ್ಲವೂ ನಿಮಗೆ ಎಲ್ಲೋ ಒಂದು ರೀತಿಲಿ ಅಹಂಕಾರದಲ್ಲಿ ನಿಮ್ಮನ್ನು ಮುಳುಗಿಸಿಟ್ಟಿರುತ್ತೆ. ಆದರೆ ನೀವು ಯಾವಾಗ ಒಂದು ಸಾರಿ ಎಡವಿ ಬೀಳ್ತಿರಲ್ಲ, ಆ ಬಿದ್ದಂಥ ಸಂದರ್ಭದಲ್ಲಿ ನಿಮ್ಮ ತಾಯಿ, ತಂದೆ, ಅಜ್ಜಿ, ಅಜ್ಜ ಹೇಳಿರೋ ಮಾತು ಪಟ್ ಅಂತ ನೆನಪಿಗೆ ಬರುತ್ತೆ ನಿಮಗೆ. ಓ ಮಗು, ಹುಷಾರಾಗಿರು, ಓಡಾಡಬೇಕಾದ್ರೆ ಸರಿಯಾಗಿ ಓಡಾಡು, ಯಾರನ್ನು ಸಹವಾಸ ಮಾಡಬೇಕು, ಯಾರು ಸಹವಾಸ ಮಾಡಬಾರ್ದು ಯೋಚಿಸು, ಏನು ತಪ್ಪು ಏನು ಸರಿ ಅನ್ನೋದನ್ನು ಗಮನಿಸು, ಅತಿಯಾದ ಹಣ ಖರ್ಚು ಮಾಡೋದು ಬೇಡ, ಅತಿಯಾಗಿ ಹಣವನ್ನು ಕೂಡಿಡೋದು ಬೇಡ, ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡು ಅನ್ನೋ ರೀತಿಯಲ್ಲಿ ಹೇಳಿದ ಪ್ರತಿಯೊಂದು ಮಾತುಗಳು, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಹುಷಾರು, ಒಳ್ಳೆ ರೀತಿಯಲ್ಲಿ ಹೋಗ್ಬಾ ಅನ್ನೋ ರೀತಿಯ ಮಾತುಗಳು ಪ್ರತಿಯೊಂದು ನಿಮಗೆ ಆ ಸಮಯದಲ್ಲಿ ಬಿದ್ದಂಥ ಸಮಯದಲ್ಲಿ ಎಚ್ಚರಗೊಳಿಸ್ತವೆ. ಅಂದರೆ ಅನುಭವಕ್ಕೆ ಬರ್ತವೆ, ನೆನಪಾಗ್ತವೆ. ಅಂದರೆ ಆ ಎನರ್ಜಿ ಎಲ್ಲೋ ಒಂದು ರೀತಿಲಿ ನೀವು ತಗೊಂಡಿರ್ತೀರ, ನಿಮ್ಮ ಮೆದುಳು ಅದನ್ನು ಸ್ಟಾಕ್ ಮಾಡಿಟ್ಕೊಂಡಿರುತ್ತೆ. ಹಾಗಾಗಿ ಅದು ಯಾವ ಸಮಯಕ್ಕೆ ಕೊಡಬೇಕೋ ಆ ಸಮಯಕ್ಕೆ ಕೊಡುತ್ತೆ. ಕರ್ಮ ಹೇಗೆ ಯಾವ ಸಮಯಕ್ಕೆ ತನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೋ ಅದೇ ರೀತಿ ಆ ಮಾತುಗಳ ಎನರ್ಜಿ ಕೂಡ ನಿಮಗೆ ಕನ್ವರ್ಟ್ ಆಗಿ ನಿಮ್ಮನ್ನು ಬದಲಾಯಿಸಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ಹಾಗಾಗಿ ನೀವು ಎಷ್ಟು ಕೆಟ್ಟ ಜನರನ್ನು ಇಗ್ನೋರ್ ಮಾಡ್ತೀರೋ, ಅಂಥ ವಿಚಾರಗಳನ್ನ ಇಗ್ನೋರ್ ಮಾಡ್ತೀರೋ, ಅಂಥ ವಿಡಿಯೋಗಳನ್ನು ನೋಡೋದಾಗಿರ್ಬೋದು, ಅಂಥ ಮೆಸೇಜ್ಗಳನ್ನು ಕೇಳೋದಾಗಿರ್ಬೋದು, ಅಂತಹ ಒಂದು ನ್ಯೂಸ್ಗಳನ್ನು ನೋಡೋದಾಗಿರ್ಬೋದು, ಇಗ್ನೋರ್ ಮಾಡ್ತೀರೋ ಅಷ್ಟೇ ಅಂತಹ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಪಾಸಿಟಿವ್ ಎನರ್ಜಿ ಸಂರಕ್ಷಿಸಲ್ಪಡುತ್ತೆ. ಹಾಗಂತ ಆ ವಿಚಾರಗಳನ್ನು ಕೇಳಲೇಬಾರ್ದು ಅಂತಲ್ಲ, ಆದರೆ ನಿಮ್ಮಲ್ಲಿ ಸ್ಟ್ರಾಂಗ್ ಇರಬೇಕು ನಿಮ್ಮ ಒಂದು ಎನರ್ಜಿ. ಏನಂದರೆ ಆ ವಿಚಾರಗಳನ್ನು ನೋಡ್ತೀರಾ, ಕೇಳ್ತೀರಾ, ಅವನ್ನ ಅಲ್ಲೇ ಬಿಟ್ಬಿಡಬೇಕು, ಮತ್ತೆ ಅದನ್ನು ಹಿಡ್ಕೊಳ್ಬಾರ್ದು. ಆಗ ನೀವು ತಗೊಳ್ಬೋದು, ಏನು ನ್ಯೂಸ್ ನೋಡ್ಬೋದು, ಏನಾದರೂ ಕೆಟ್ಟದನ್ನು ಕೇಳಿಸ್ಕೊಳ್ಬೋದು, ಆದರೆ ಆ ಎನರ್ಜಿನ ಅಲ್ಲೇ ಬಿಡಬೇಕು. ಆದರೆ ಕೆಲವೊಂದು ಸಾರಿ ನೀವು ಅದನ್ನು ಬಿಡೋದಿಲ್ಲ. ನೀವು ಒಬ್ಬರೇ ಇದ್ದಾಗ ಅದನ್ನು ನೆನಪು ಮಾಡ್ಕೊಂಡ್ರಿ ಅಂದರೆ ಆ ಎನರ್ಜಿಯ ಪೂರ್ಣವಾದ ಒಂದು ಆಳವಾದ ಪ್ರಭಾವಕ್ಕೆ ನೀವು ಒಳಗಾಗಿರ್ತೀರ ಅನ್ನೋದೇ ಅರ್ಥ ಆಗಿರುತ್ತೆ. ಅದು ಯಾವಾಗ ನೀವು ಆ ವಿಚಾರವನ್ನು ನೋಡಿರ್ತೀರೋ, ಕೇಳಿರ್ತೀರೋ, ಅದು ನೀವು ಒಬ್ಬರೇ ಇದ್ದಾಗ, ಇಲ್ಲ ಯಾವುದೋ ಒಂದು ರೀತಿಯ ಸಂದರ್ಭದಲ್ಲಿ ನಿಮಗೆ ನೆನಪಾಗುತ್ತೆ ಅಂದರೆ ಆ ಎನರ್ಜಿಯನ್ನು ನೀವು ತೊಗೊಂಡಿರ್ತೀರ. ಹಾಗಾಗಿ ಅಷ್ಟೊಂದು ಕೆಪಾಸಿಟಿ ಇದ್ದರೆ ಮಾತ್ರ ಅಂಥವನ್ನೆಲ್ಲ ನೋಡೋಕೆ ಹೋಗಬೇಕು, ಕೇಳೋಕೆ ಹೋಗಬೇಕು, ಮಾಡೋಕ್ಕೆ ಹೋಗಬೇಕು. ಬಿಡ್ತೀವಿ ಅದನ್ನು ಅಲ್ಲೇ ಬಿಟ್ಟು ಅಲ್ಲೇ ನೋಡಿ ಬಂದ್ವಿ ಅಂದರೆ, ಇಲ್ಲ ಅದು ನನ್ನ ಮೇಲೆ ಈ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಅಂಥ ಒಂದು ನೆಗೆಟಿವ್ ಥಾಟ್ಸ್, ವಿಚಾರ, ಇಲ್ಲ ಏನೋ ಒಂದು ಜನರ ಜೊತೆ ನೀವು ಸಂಪರ್ಕವನ್ನು ಇಟ್ಕೊಳ್ಬಾರ್ದು, ಅದನ್ನು ಇಗ್ನೋರ್ ಮಾಡಬೇಕು, ಅದರಿಂದ ಹೊರಗಿರಬೇಕು ಅನ್ನೋ ರೀತಿಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಕೆಲವೊಂದು ಸಾರಿ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮವರೇ ಆಗಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ ಎಲ್ಲಿ ಕೆಲಸ ಮಾಡ್ತೀರೋ ಆ ಜನ ಆಗಿರ್ಬೋದು, ನಿಮ್ಮ ಒಂದು ಇಗ್ನೋರ್ ಗುಣವನ್ನು ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಹೀಯಾಳಿಸ್ತಾರೆ. ಯಾಕಂದರೆ ಅವರು ಏನೋ ಮಾತಾಡಿದ್ರು ಅಂದರೆ ನೀವು ಅವರಿಗೆ ರಿಯಾಕ್ಟ್ ಮಾಡಬೇಕು, ಅದನ್ನು ಬಯಸ್ತಾ ಇರ್ತಾರೆ. ಇಲ್ಲ ಅಂದರೆ ನೀವು ಪ್ರತಿಯೊಂದಕ್ಕೂ ಅವರಿಗೆ ರಿಯಾಕ್ಟ್ ಮಾಡಲಿಲ್ಲ, ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ನೀವಾಯಿತು ನಿಮ್ಮ ಪಾಡಾಯಿತು ಅನ್ನೋ ರೀತಿಲಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಈಗೋಗೆ ಹರ್ಟ್ ಆಗುತ್ತೆ. ಎಲ್ಲೋ ಒಂದು ರೀತಿ ನನಗೆ ಪ್ರತಿಸ್ಪಂದಿಸ್ತಾ ಇಲ್ಲ ಅನ್ನೋ ರೀತಿಲಿ ಅವರು ಕುಗ್ತಾ ಹೋಗ್ತಾರೆ. ಅವ್ರನ್ನ ಕುಗ್ಗಿಸ್ಬೇಕು, ನೀವು ಕುಗ್ಗಬಾರ್ದು.
ನಿಮ್ಮ ಶಾಂತಿಯ ಅನುಭವ ಆಗಿರ್ಬೋದು, ನಿಮ್ಮ ಮೌನ ಆಗಿರ್ಬೋದು, ನೀವು ನಿಮ್ಮ ಪಾಡಿಗೆ ಏನು ಕೆಲಸ ಮಾಡ್ತಾ ಅದರ ಕಡೆ ಗಮನ ಹರಿಸಿ ಅದನ್ನು ಒಂದು ಸ್ಟ್ರಾಂಗ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇರ್ತೀರಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ವಿಚಾರವನ್ನು ಅವರಿಗೆ ಸಹಿಸಿಕೊಳ್ಳಲಾಗದೆ ಅವರು ನಿಮ್ಮ ಮೇಲೆ ಒಂದು ನೆಗೆಟಿವ್ ವಿಚಾರಗಳನ್ನು ಹಾಕುವ ಪ್ರಯತ್ನವನ್ನು ಬಹಳ ಮಾಡ್ತಾರೆ. ಇಗ್ನೋರ್ ಮಾಡ್ತಾ ಇದ್ದೀರಲ್ಲ, ಅದನ್ನೇ ಅವರಿಗೆ ಮೊದಲು ಇಲ್ಲಿ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದು ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ ಒಳಗಿನಿಂದ. ಯಾರಿಗೋ ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ಅದು ಅಹಂಕಾರನ ಹಾಗಾದರೆ ನಾನು ತೋರಿಸ್ಕೊಳ್ತಾ ಇರುವುದು, ಇಲ್ಲ ಅವರನ್ನು ಅವಮಾನಿಸ್ತಾ ಇದ್ದೀನ, ಕಡೆಗಣಿಸ್ತಾ ಇದ್ದೀನ ಅನ್ನೋದಾದರೆ ಖಂಡಿತ ಆ ರೀತಿ ಅಲ್ಲ. ನಿಮ್ಮನ್ನು ನೀವು ಉಳಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಮರ್ಯಾದೆಯನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರಿ ಅನ್ನೋದೇ ವಾಸ್ತವ ಸತ್ಯ. ಯಾರೋ ಜೀವನದಲ್ಲಿ ಗೆದ್ದಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ, ಅವರ ಎಲ್ಲ ಒಂದು ವಿಚಾರಗಳನ್ನು ಕನಸುಗಳನ್ನು ಈಡೇರಿಸ್ಕೊಂಡು ಅಂದರೆ ಅವರು ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಿರ್ತಾರೆ. ಅಂದರೆ ಸಕ್ಸಸ್ಫುಲ್ ಆಗಿರ್ತಾರಲ್ಲ ಆ ಜನ ಇಗ್ನೋರ್ ಅನ್ನುವುದನ್ನು ಒಂದು ಅಸ್ತ್ರವಾಗಿರಿಸ್ಕೊಂಡಿರ್ತಾರೆ. ಅವರು ತಮ್ಮ ಎನರ್ಜಿಯನ್ನು ಯಾರ ಮೇಲೂ ಹೇರೋದಿಲ್ಲ, ಹಾಗೆ ಇನ್ನೊಬ್ಬರ ಎನರ್ಜಿಯನ್ನು ಅವ್ರ ಮೇಲೆ ತಗೊಳ್ಳೋದಿಲ್ಲ. ಹಾಗಾಗಿ ಸಕ್ಸಸ್ಫುಲ್ ಜನ ಯಾವುದೇ ರೀತಿಯ ಒಂದು ದುರ್ಬಲತೆಗೆ ಜಾರೋದಿಲ್ಲ. ಕೆಲವು ಜನರನ್ನು ಇಗ್ನೋರ್ ಮಾಡ್ತಾರೆ, ಅವರ ಎನರ್ಜಿಯನ್ನು ತಮ್ಮ ಮೇಲೆ ತಗೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ತಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದಿಲ್ಲ, ಅವರು ಕುಗ್ಗೋದೇ ಇಲ್ಲ. ಅವ್ರು ಹಾಗಂದ್ರು ಹೀಗಂದ್ರು ಅಂತೇಳಿ ಅವ್ರು ಮುಂದೆ ಹೋಗೋದಷ್ಟೇ, ತಮ್ಮ ಗುರಿ ತಲುಪೋದಷ್ಟೇ ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವರ ಗುರಿಯನ್ನು ತಲುಪಿ ಅವರು ಆ ಒಂದು ಎತ್ತರದ ಸ್ಥಾನದಲ್ಲಿ ನಿಂತಿರ್ತಾರೆ. ಇಂತಹ ಕೆಲವು ಅಭ್ಯಾಸಗಳೇ ಅವರನ್ನು ಭಿನ್ನವಾಗಿಸಿರುತ್ತೆ, ಭಿನ್ನವಾದ ಒಂದು ದಾರಿಯಲ್ಲಿ ನಡೆಸುತ್ತೆ. ಹಾಗೆ ಒಂದು ಜನರ ಗುಂಪಲ್ಲಿ ಅವರು ಭಿನ್ನವಾಗೇ ಕಾಣಿಸ್ಕೊಳ್ತಾ ಇರ್ತಾರೆ ಅವರ ಒಂದು ನಡೆ ನುಡಿ ನಡವಳಿಕೆಯಿಂದ. ಹಾಗಾಗಿ ಈ ಸಮಯದ ನಿಮ್ಮ ಮೌನ ಏನೇ ಇದೆಯಲ್ಲ, ಅದು ಒಂದು ಬಹಳ ಖತರ್ನಾಕ್ ಅಂತಾರಲ್ಲ ಆ ರೀತಿಯ ಒಂದು ಅಸ್ತ್ರವಾಗಿದೆ. ಅದು ನಿಮ್ಮ ಶತ್ರುಗಳಿಗಾಗಿರ್ಬೋದು, ನಿಮ್ಮ ಎದುರಿಗಿರುವವರಿಗಾಗಿರ್ಬೋದು ಒಂದು ಸ್ಟ್ರಾಂಗ್ ಆದ ಉತ್ತರ ಈ ಮೌನವಾಗಿರುತ್ತೆ. ನೀವು ಮೌನವಾಗಿರ್ತೀರಾ ಅಂದರೆ ನಿಮ್ಮ ಎದುರಿಗಿರೋರು ಯೋಚಿಸುವಂತಾಗತ್ತೆ ನಿಮ್ಮ ಬಗ್ಗೆ, ಅವರ ಶಕ್ತಿಯನ್ನು ನೀವು ಸೆಳೆದುಕೊಳ್ತೀರಾ. ಶಬ್ದಗಳ ಜೊತೆ ಒಂದು ಮಾತುಕತೆ ಒಳಗೆ ಶುರುವಾಗಿರುತ್ತೆ. ಅಂದರೆ ನೀವು ಒಂದು ಡಾಮಿನೇಟ್ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವ ಅಧಿಕಾರವನ್ನು, ಶಕ್ತಿಯನ್ನು, ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿರ್ತೀರ. ಮೌನ ನಿಮ್ಮ ಜೀವನದ ಮೇಲೆ ಅತ್ಯಧಿಕವಾದ ರೀತಿಯಲ್ಲಿ ಈ ಸಮಯದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಮೌನ ಅಹಂಕಾರ ಅಲ್ಲ, ಅದು ನೀವು ನಿಮ್ಮ ಒಂದು ಪ್ರಾಬಲ್ಯವನ್ನು ಸಾಧಿಸಿಕೊಳ್ಳುವ ಒಂದು ಒಳ್ಳೆಯ ಮಾರ್ಗದರ್ಶನವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಆದಷ್ಟು ಮೌನ, ಬಾಬಾರವರು ಅಷ್ಟೇ ತುಂಬ ಮೌನವಾಗಿರ್ತಿದ್ರು, ಕೆಲಸವನ್ನು ಮಾಡ್ತಾಯಿದ್ರು. ಆ ಕೆಲಸಕ್ಕೆ ಒಂದು ಬೆಲೆ ಇರ್ತಿತ್ತು, ಅದು ಒಂದು ಅದರದ್ದೇ ಆದ ರೀತಿಯಲ್ಲಿ ಒಂದು ಪರಿವರ್ತನೆ ತಗೊಳ್ತಾ ಇತ್ತು. ಹಾಗಾಗಿ ಇಲ್ಲಿ ಬಾಬಾರವರ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ, ಅವರ ಶರಣದಲ್ಲಿದ್ದೀರಾ ಅಂದರೆ ಅವರು ನಿಮ್ಮನ್ನು ತಮ್ಮಂತೆ ಆಗಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯಾವಾಗಲೂ ಹೇಳ್ತಾರೆ ಅವರು, ನಾನು ನೀನು ಬೇರೆ ಬೇರೆ ಅಲ್ಲ, ನಾನು ನೀನು ಒಂದೇ ಅಂತ ಹೇಳಿ. ಅಲ್ಲಿಗೆ ಈ ಸಮಯ ಅರ್ಥ ಮಾಡ್ಕೊಳ್ಳೋದು ನಿಮ್ಮದೇ ಆಗಿರುತ್ತೆ. ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿದೆ. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟವಾದ ಉತ್ತರ ಸಿಕ್ಕಿದೆ, ಕೆಲವೊಂದು ಹೀಲ್ ಆಗಿದೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅನ್ನೋದು ನಿಮಗೆ ಅನುಭವಕ್ಕೆ ಬಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.